ಆದರೆ ವಂಶವಾದವನ್ನು ವಿರೋಧ ಮಾಡುವಂಥವ್ರಾದರೂ ವಂಶವಾದವನ್ನು ಮುಂದುವರಿಸ್ಯಾರಲ್ಲ ಅವರಲ್ಲೂ ಅಲ್ಲೂ ಅದಾವಲ್ಲ. ಸಂಘ ಪರಿವಾರ ಇನ್ನೊಂದು ವಂಶವಾದವಾಗಿ ಬೆಳಗಿದ್ದು ನಮ್ಮಲ್ಲ. ನಾನು ಉದ್ದೇಶ ಇಷ್ಟ, ಒಂದು ರಾಜನ ಹೇಳಿರಲ್ಲೇ ಸತ್ಯ. ರಾಜನವರು ನೀವು ಮಾಡೋರಿದ್ರೆ ನಿಮ್ದು ನೇತೃತ್ವ ಕರೆಕ್ಟ್, ನಿಮ್ಗೆ ವಿಶ್ವಾಸ ಇದ್ದರೆ ಚುನಾವಣೆ ಮಾಡಿರಿ ಅಂತ ಇದ್ದಾರೆ. ನೀವು ಬಿ ಜೆ ಪಿಗೆ ಹೋದರೂ ಚುನಾವಣೆ ಆಗೋದನ, ಸಿದ್ದರಾಮಯ್ಯರ ಸಪೋರ್ಟ್ ಹಿಂದೆ ತಗೊಂಡು ನಿಮ್ಮನ್ನ ದೂರ ಸರಿದ್ರು ಚುನಾವಣೆ ಆಗೋದನ. ಚುನಾವಣೆ ಆದರೆ ಇಬ್ಬರು ಗೆಲ್ಲಕ್ಕೆ ಸಾಧ್ಯನ, ಒಬ್ಬರು ಬೇರೆ ಬೇರೆ ತೊಗೊಂಡು ಸಾಧ್ಯ ಅದನ, ಕಾಂಗ್ರೆಸ್ನಲ್ಲಿಯೂ ಸಾಧ್ಯ ಇಲ್ಲ. ಇದು ಸ್ಪಷ್ಟ ತಿಳ್ಕೊಂಬಿಟ್ರೆ. ಏನೋ ಇವತ್ತು ಗ್ಯಾರಂಟಿ ಅದ, ರಾಹುಲ್ ಗಾಂಧಿ ಇದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ, ನೀವು ಇದ್ದೀರಿ, ಇನ್ನುಳಿದವರು ಇದ್ದಾರೆ, ಎಲ್ಲರೂ ಕೂಡಿ ಆಗಿದ್ರೆ ಇದು ಒಗ್ಗಟ್ಟಿನ ಬಲದಿಂದ ಆಗ್ಯದ. ಇಲ್ಲಾಂದ್ರೆ ಆರ್ ಎಸ್ ಎಸ್ಸನ್ನು ಮತ್ತು ಬಿ ಜೆ ಪಿ ಅದರ ಮೇಲೆ ಇರ್ತಿರುವಂಥ ಮೋದಿ ಅವರನ್ನು ಸೋಲಿಸೋದು ಹುಡುಗಾಟ ಅಲ್ಲ. ಕನಸನ್ನು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಬಂದು ಬಿ ಜೆ ಪಿ ಹೋದ್ರೆ ನಿಮ್ಮ ಭವಿಷ್ಯದಲ್ಲಿ ನಿಮಗೆ ಗೊತ್ತದ, ಬೇರೆದವ್ರು ಹೇಳೋ ಅವಶ್ಯಕತೆ ಇಲ್ಲ. ಭಾಳ ನೀವು ಅಂದಂಗೆ ಒಂದು 50-60 ಶಾಸಕರು ತೊಗೊಂಡು ಹೋದಾಗ ನೀವು ಸಿ ಎಮ್ ಬರ್ತಾರೆ. ಅಷ್ಟು 50-60 ಶಾಸಕರ ಸಾಧ್ಯ ಅದರ. ರಮೇಶ್ ಜಾರಕಿಹೊಳಿ ಅವರು 17 ಮಂದಿನ ತೊಗೊಂಡು ಹೋಗಿ ಒದ್ದಾಡಿ ಹೋಗ್ಬಿಟ್ರು. ನೀವು 50-60 ತೊಗೊಂಡು ಹೋಗ್ತೀರಾ, ಆ ಶಕ್ತಿ ಅದರ ನಿಮ್ಮಲ್ಲೇ, ನಿಮ್ಮನ್ನು ವಿಮರ್ಶೆ ಮಾಡ್ಕೊಳ್ಳೋದು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಾರ್ದು. S16 ನ್ಯೂಸ್ ಅಲ್ಲ, ದೇಶ ತಾರಾವಿದು ಸತ್ಯದ ಕೈಗಳಲ್ಲಿ ವಂದನೆಗಳು.